ಮಕ್ಕಳೇ ಕೇಳಿ, ಒಂದು ಕಾಲದಲ್ಲಿ ಕಾಡಿನೊಳಗೆ ಗರುಡ ಎಂಬ ಧೈರ್ಯಶಾಲಿ ಸಿಂಹವಿದ್ದನು. ಆ ಸಿಂಹ ನಿಜಕ್ಕೂ ವಿಶೇಷ. ಅವನ ಕಣ್ಣುಗಳಲ್ಲಿ ಕನಸುಗಳ ಹೊಳಪು ಇತ್ತು. ಎಲ್ಲ ಪ್ರಾಣಿಗಳು ಬೇಟೆಗಾಗಿ ಹೆಮ್ಮೆ ಪಡುತ್ತಿರುವಾಗ ಅವನು ಕೇವಲ ರಕ್ಷಣೆ ಮಾಡೋಕ್ಕೆ ಬಯಸುತ್ತಿದ್ದ. ಒಂದು ದಿನ ಕಾಡಿನಲ್ಲಿ ಭೂಕಂಪ ಬಂತು. ಮರಗಳು ನಡುಗಿ ನೆಲ ಬಿರುಕು ಬಿಟ್ಟಿತು. ಚಿಕ್ಕ ಪ್ರಾಣಿಗಳು ಓಡಿ ಓಡಿ ಅಳುತ್ತಾ ಇದ್ದವು. ಹಳೆಯ ಆನೆ ಅಲ್ಲಿ ಬಂದು, ಇದು ದೈವಶಕ್ತಿ, ಯಾರಿಂದನೂ ತಡೆಯಲು ಸಾಧ್ಯವಿಲ್ಲ ಎಂದು ಹೇಳಿತು. ಆದರೆ ಗರುಡ ಸಿಂಹ ಮುಂದಕ್ಕೆ ಬಂದು, ಭಯವಿಲ್ಲ, ನಾನು ಇದ್ದೇನೆ, ನಾವು ಒಟ್ಟಿಗೆ ಬದುಕೋಣ ಎಂದು ಗರ್ಜಿಸಿದ. ಅವನ ಧ್ವನಿ ಕೇವಲ ಶಬ್ದವಾಗಿರಲಿಲ್ಲ, ಅದು ಎಲ್ಲ ಪ್ರಾಣಿಗಳ ಹೃದಯವನ್ನು ಧೈರ್ಯ ತುಂಬಿಸುವ ಶಬ್ದವಾಗಿತ್ತು. ಗರುಡಸಿಂಹ ಬಿದ್ದ ಮರಗಳನ್ನು ಎತ್ತಿ ಸಿಕ್ಕಿಕೊಂಡ ಹಂದಿ ಮತ್ತು ಜಿಂಕೆಯ ಮರಿಗಳನ್ನು ಸುರಕ್ಷಿತ ಸ್ಥಳಕ್ಕೆ ಬಿಟ್ಟಿದ. ನೀರಿನ ದಾರಿಯನ್ನು ತಡೆದು ಎಲ್ಲಾ ಪ್ರಾಣಿಗಳಿಗೂ ಸುರಕ್ಷತೆ ತೋರಿಸಿದ. ಅವನು ಕೇವಲ ಶಕ್ತಿ ಬಳ್ಳವನೂ ಆಗಿರಲಿಲ್ಲ, ಬುದ್ಧಿಯುಳ್ಳವನು ಕೂಡ ಆಗಿದ್ದ. ಪ್ರಾಣಿಗಳು ಸುತ್ತಿಕೊಂಡು, ನೀನು ಕೇವಲ ಕಾಡಿನ ರಾಜ ಅಲ್ಲ, ನಮ್ಮ ಸ್ನೇಹದ ಹೀರೋ ಎಂದು ಹೇಳಿದರು. ಗರುಡ ತಲೆ ತಗ್ಗಿಸಿ, ಶಕ್ತಿ ಒಬ್ಬನಿಗೆ ಮಾತ್ರ ಇರಬಾರದು, ಅದು ಎಲ್ಲರ ಬದುಕಿಗೂ ಬೆಳಕು ಕೊಡಬೇಕು ಎಂದು ಹೇಳಿದ. ಮಕ್ಕಳೇ, ಆ ದಿನದಿಂದ ಗರುಡ ಕೇವಲ ಸಿಂಹವಾಗಿ ಬದುಕಲಿಲ್ಲ, ಅವನು ಆ ಕಾಡಿನ ಹೃದಯವಾಗಿಯೇ ಬದುಕಿದ.